ನಮಸ್ಕಾರ ರೀಪ್ಪ ಎಲ್ಲರಿಗೂ ನಮಸ್ಕಾರ ಮಾಡಾಕತ್ತನ್ರಿ. ನೀವು ಮಾಡ್ರಲ್ಲ, ನಾರಿಗಿರಿ ಮಾಡ್ಕೊಂಬಂದ್ರಿ ಇಲ್ಲೋ? ಮಸ್ತ್ ಜೋಳದ ರೊಟ್ಟಿ ತಿಂದು ಗಟ್ಟಿಯಾಗಿ ಕೂತ್ ಸುದ್ದಿ ಹೇಳಾಕ ಬಂದನ. ಯಾವ ಸುದ್ದಿ? ದೇಶದಾಗ ಏನೋ ಒಂದು ಅಲ್ಲೋಲ್ ಕಲ್ಲೋಲ್ ನಡ್ಯಾಕತ್ತೈತ್ರಿ. ನೋಡಾಕತ್ತನ ನಾನು. ಉತ್ತರ ಪ್ರದೇಶದಾಗ ಯೋಗಿನ ಬಿಟ್ಟು ಎಲ್ಲರೂ ಹೊಂಟಾರ್ರಿ. ಇನ್ನು ಮೋದಿನ ಬಿಟ್ಟು ಹೋಗಾರೆ ಅಂಬಲ್ರಿ 24ರಾಗ. ಕರ್ನಾಟಕದಾಗ ನೋಡ್ರಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮನೆಗೆ ನಂಬರ್ ಹಚ್ಚಾರತ್ರಿ BJP ಶಾಸಕರು. ನಮಗೂ ತಗೋರಿಪ್ಪ ನಿಮ್ಮ ಪಕ್ಷದಾಗ, ನಾಳೆ ನಮಗೆ ಟಿಕೆಟ್ ಖಾತ್ರಿ ಮಾಡ್ಬೇಕು ನೋಡ್ರಿ ಅಂಥೇಳಿ. ಈಗ ಏನು ಮಾಡೋದ್ರಿ? ಆಯಾರಾಮ್ ಗಯಾರಾಮ್. ಅದ್ರ ಸಲುವಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಗಳು ಎಲ್ಲ ನಷ್ಟನ ಆಗಿಬಿಡ್ತಾವೆ. ಯಾರು ಮಾತು ಕೇಳೋರ? ಈಗ ಅಲ್ಲಿ ಏನೇನೋ ಮಾಡಿರ್ತಾರೆ, ಇಲ್ಲಿ ಬಂದ ಮಾತು ಛತ್ರಿ ಹಿಡ್ಕೊಂಡು ಕುಣ್ತಾರೆ. ಇಂಥವ್ರಿಗೆ ತೊಗೋಬೇಕೋ ಬ್ಯಾಡ್ರಿ? ಒಂದೊಂದು ಪಕ್ಷದವ್ರು ಇದ್ದಾಗ ಮತ್ತೊಂದು ಪಕ್ಷನಾಗ ಬರ್ಬೇಕಂದ್ರೆ ತೊಗೋಬೇಕೋ ಬ್ಯಾಡೋ? ಅದನ್ನು ಜನ ವಿಚಾರ ಮಾಡ್ಬೇಕ್ರಲ್ಲ. ಈಗ ನೋಡ್ರಿ, ಉತ್ತರ ಪ್ರದೇಶದಾಗ 30-40 MLAಗಳು ಜಿದ್ರಾ ಪಿದ್ರಿ ಆಗಿ ಓಡಿ ಹೊಂಟಾರ. ಏನು ಯೋಗಿ ಮತ್ತು ಮೋದಿ ಇಬ್ಬರು ದೊಡ್ಡ ಗಂಟು ಕಟ್ಕೊಂಡ ಎಲ್ಲೋ ಹೊಂಟಾರ ಕಾಯ್ತಿ. ಸಾಯ್ತಿ ಮುಗಿತಿ ಅಂಬಲ್ರಿ. 7 ವರ್ಷನಾಗ 70 ವರ್ಷದವ್ರನ್ನ ಹಾಳು ಮಾಡಕ್ಕೆ ಬಂದವ್ರು ನಾವು 7 ವರ್ಷನಾಗ ಸಾಧನೆ ಮಾಡ್ತೀವಿ ಅಂಥೇಳಿ ಬಂದವ್ರ. ಆದ್ರೆ ಒಂದು ಪ್ರಶ್ನೆ ಇವತ್ತು ನೆನಪಿಟ್ಕೋಬೇಕು. ಕೆಲವು ಅಂಧ ಭಕ್ತರದ ಬ್ರೇನ್ ವಾಶ್ ಮಾಡಿಬಿಟ್ಟಾರ ಅವ್ರು. ಏನಂಥೇಳಿ ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ. ಕೊರೋನಾ ಲಸಿಕೆ ಹಾಕೊಂಡ್ರಲ್ಲ ಎಲ್ಲರೂ, ಆ ಲಸಿಕೆ ಎಲ್ಲಿ ತಯಾರದು ರೀ? ಭಾರತದಾಗ ತಯಾರದು ರೀ. ಯಾರು ಮಾಡಿದ್ದಲ್ಲಿ ಯಾವ ಮನ್ಯಾಗ ತಯಾರದು? ಮೋದಿ ಮಾಡಿದ್ರೇನ್ರಿ? ಬಂದ BJP ಸರ್ಕಾರ ಮಾಡಿತ್ತು. 70 ವರ್ಷದಿಂದ ಅನೇಕ ಸಿಡಬ ಪ್ಲೇಗಗಳು ರೋಗ ಬಂದು ಇನ್ನೂ ಹಳಿ ಮಂದಿ ರಟ್ಟಿ ಮೇಲೆ ಚಿಕ್ಕಿ ಅದಾವೆ ನೋಡ್ರಿ. ಯಾರು ಹಾಕಿದ್ದು ಇಂಜೆಕ್ಷನ್ಗಳು? ಇವೆಲ್ಲ ನೆನಪು ಮಾಡ್ಕೋತವಾದ್ರೆ ದೊಡ್ಡ ದೊಡ್ಡ ಬೃಹತ್ ಆಸ್ಪತ್ರೆಗಳು ಏಮ್ಸ್ ಅಂತಾವೆ, ಜಯದೇವ ಉದ್ಯೋಗ ದೊಡ್ಡ ದೊಡ್ಡ ಆಸ್ಪತ್ರೆಗಳು. ಕರ್ನಾಟಕ ರಾಜ್ಯದಾಗ ಎಂತಿಂಥ ಆಸ್ಪತ್ರೆಗಳು, ಇಡೀ ದೇಶದಾಗ ಎಂತಿಂಥ ಕೈಗಾರಿಕೆಗಳು ಆಸ್ಪತ್ರೆಗಳು ಮಾಡಿದವ್ರು ಯಾರು? 7 ವರ್ಷನಾಗ ಮಾಡಿರಿ. ಒಂದು ಅಡಿಗಲ್ಲಿ ಇಡ್ತೀರಿ 20,000 ಕೋಟಿ ಅಂತೀರಿ. 20 ಲಕ್ಷ ಕೋಟಿ ರೂಪಾಯಿದ ವಿಶೇಷ ಕರೋನಾ ಪ್ಯಾಕೇಜ್ ಎಲ್ಲಿ ಹೋತ್ರಿ ಅಪ್ಪ ಅಂತ ಪೂಜೆ ಅಂತೇಳಿ ನಿರ್ಮಲಾ ಸೀತಾರಾಮ್ ಹೋಗಿ ಮೋದಿ ಸಾಹೇಬ್ರನ್ನ ಕೇಳಿದಾಗ, ಆ ಪೂಜೆ ಅನ್ನೋದು ನನಗೆ ಗೊತ್ತಿಲ್ಲ, ಸುಮ್ಮನೆ ಹೇಳಿ ಬಂದನು. ಬೇಕಾದಟ್ಟು ಪೂಜೆ ಹಚ್ಕೋನಿ ಅಂತ ಹೇಳಿದಾರ ಪ್ರಧಾನಮಂತ್ರಿ. ಮೊನ್ನೆ ಒಂದು ನದಿದಾಗ ಹೋಗಿ ಮುಳುಗು ಕಾರ್ಯಕ್ರಮಕ್ಕೆ 800 ಕೋಟಿ ಖರ್ಚಾತ್ರಿ. ಹೇಳ್ರಿ ನೋಡೋಣ, ಯಾರು ಭಾಳ ಶಾಣೆ ಇರ್ದಿರಿ, ಭಾಳ ಕಮೆಂಟ್ ಹಾಕ್ತಿರ್ತೀರಿ. ಆ ಮುಳುಗು ಅಂತ ಏನು ಮೊನ್ನೆ ಕಾರ್ಯಕ್ರಮ ಆಯ್ತು, ಪೂಜಾ ಕಾರ್ಯಕ್ರಮ, 100 ಕೋಟಿ ರೂಪಾಯಿ ಖರ್ಚು ಹಾಕಿರಂತ್ರಿ. ಅದಕ್ಕೆ ಯಾಕ್ರಿ? ಆ ನೀರಿನ ಒಳಗೆ ಯಾವುದು ಮೊಸಳಿ ಪಸಳಿ ಹಾವ ಪಾವ ವಿಷ ಸರ್ಪಗಳು ಬರಬಾರ್ದು. ಅದರ ಸಲುವಾಗಿ 1 ಕಿಲೋಮೀಟ್ರ ಮೊದಲು ಅಂಡರ್ಗ್ರೌಂಡ್ ಎಲ್ಲ ಪ್ಯಾಕ್ ಮಾಡಿ ಅಷ್ಟು ನೀರು ಮಾಡಿ ಅವ್ರ ಕಾಲು ಜಾರಬಾರ್ದಂಗೆ ಮಾಡಿರತ್ರಿ. ಎದಕ್ಕೆ ಬೇಕ್ರಿ? 1 ನಿಮಿಷದ ಒಂದು ಮುಳುಗುದಂತ. ಅದು ಯಾಕೆ ಅಂಜೋದು? ಯಾಕೆ ಅಂಜಬೇಕ್ರಿ? ಮನುಷ್ಯಾಗ ಧೈರ್ಯ ಇದ್ದರೆ ಅಂಜೋ ಅವಶ್ಯಕತೆ ಏನೈತಿ? ದೇಶದ ಪ್ರಧಾನಮಂತ್ರಿ ಇವತ್ತು ದೇಶದ ಜನರಿಗೋಸ್ಕರ ಇವತ್ತು ಜೀವ ಸಹಿತ ಕೊಟ್ಟ ಅವರ ನಮ್ಮ ಭಾರತದ ಇತಿಹಾಸದ ಹಳೆ ಪುಟ ತೆಗೆದು ನೋಡ್ರಿ. ಅವ್ರು ಯಾಕೆ ದೇಶದ ಸಲುವಾಗಿ ಜೀವ ಕೊಟ್ಟರು? ಮೊಟ್ಟ ಮೊದಲನೇ ಪ್ರಾಶಸ್ತ್ಯ ಎಲ್ಲಿ ಕೊಟ್ಟರು? ಬಡತನ ನಿವಾರಣೆ, ನಿರುದ್ಯೋಗಿ ನಿವಾರಣೆ. ಇವರು ಸ್ವತಃ ಹೇಳ್ತಾರೆ, ಎಲ್ಲಿವರೆಗೆ 95% ಬಡತನದ ಮಂದಿ ಮತ್ತು ಅವರ ಆರ್ಥಿಕ ಸುಧಾರಣೆಗಳು ನಾವು ಹಾಳು ಮಾಡ್ತೀವಿ ಅಲ್ಲಿವರೆಗೆ ನಾವು ಜಯ ಸಾಧಿಸೋದಿಲ್ಲ ಅಂಥೇಳಿ ಅವ್ರು ಬರೆದು ಹೋಗ್ಯಾರ್ರಿ. ಒಬ್ಬರು ಪುಣ್ಯಾತ್ಮರ ಮಾತಿಗೆ ಈ ನಮೂನಿ ಬೇಯ್ತಾರ್ರಿ. ಆದರೆ ಇತಿಹಾಸಕ್ಕೆ ಬೇದಂಗ್ರಿ ಇವರು. ಕಾಂಗ್ರೆಸ್ಗೆ ಬೇಯಲಿ ಬಿಡ್ರಿ, ವೈಯಕ್ತಿಕ ಬೇಯಲಿ. ಅವ್ರ ಕಾಂಗ್ರೆಸ್ ಪಕ್ಷದ ವೈಯಕ್ತಿಕ ಸಿದ್ಧಾಂತಕ್ಕೆ ಬೇಯಲಿ, ಒಪ್ಕೋತೀವಿ ನಾವು. ಆದ್ರೆ ಕಾಂಗ್ರೆಸ್ದಿಂದ ಬಂದಂಥ ಹಿರಿಯ ಧುರೀಣರನ್ನ ಮಾತ್ರ ಬೇಯಿದ್ರೆ ಬೆಂಕಿ ಆಕೈತಿ ಮೈ. ಯಾಕ್ರಿ? ಸ್ವಾತಂತ್ರ್ಯ ಹೋದ್ರೆ ಯಾರು? ನೀವೇನಾದರೂ ಸ್ವಾತಂತ್ರ್ಯ ಹೋದ್ರೆ ಇದ್ರಿ ಒಂದರ ಹೆಸರದಾವ ನಿಮ್ಮ ದಿಲ್ಲಿಗೆ ಹಿಡ್ದಾಗ ಹೋಗಿ ನೋಡ್ರಿ. ಇವೆಲ್ಲ ಸಾಕ್ಷಿ ಆಧಾರಗಳದ. ಆದರೂ ನಾಚಿಕಿಲ್ಲ, ಮಾನ ಮರ್ಯಾದೆ ಇಲ್ಲ. ಆದರೂ ಹೊಯ್ಕೋ ಬಡ್ಕೊಂಡು ಹಿಡ್ದರಿ. ಎಂತಿಂಥ ಕಮೆಂಟ್ಗಳು ಎಂತಿಂಥ ಫೇಸ್ಬುಕ್ನಾಗ ಹಾಕ್ತಿರಪ್ಪ. 7 ವರ್ಷನಾಗ ಚೈಟ್ ಇಲ್ದಂಗೆ ಬಂದವ್ರ. ಇವತ್ತು ಏನಾಯ್ತು ನಿಮ್ಮ ಪರಿಸ್ಥಿತಿ ಅಂತೇಳಿ ನೀವು ವಿಚಾರ ಮಾಡತ್ತೀರಿ. ಆದ್ರೆ ಇನ್ನು ನಿಮ್ಮದು ಭಾಂಡವಾಳ ಖಾಲಿ ಆತ್. ಇನ್ನು ಸ್ವಲ್ಪ ದಿವಸನ್ಯಾಗ ಇನ್ನು ಉತ್ತರ ದಿಕ್ಕಿನಿಂದ ಬಂದವರು ದಿಕ್ಕಿಲ್ಲದೆ ಓಡ್ತಾರತ್ ಹೇಳಿದ್ನ. ಹಂಗಾಗೋದೇನು ಪರಿಸ್ಥಿತಿ ನೋಡ್ಕೊತ ನಡ್ರಿ. ಎಷ್ಟು ಮಂದಿ ಸತ್ತರ್ರಿ ಕೊರೋನಾದಾಗ. ಏನಾರೇ ಒಂದು ಅನ್ಕೊಂಬತ್ತು. ನಮ್ಮ ಕಲಾವಿದರು ಒಂದು ಫೋನ್ ಮಾಡಿ ಹೇಳಿದರು, ನಾವು ಕಲಾವಿದರು ಏನು ಮಾಡೋಣ್ರಿ, ನಾವು ವಿಷ ತೊಗೊಂಡು ಸಾಯೋನೇನ್ರಿ ಅಂತೇಳಿ. ಕಲಾವಿದರ ಬಗ್ಗೆ ಒಂದು 4-5 ವೀಡಿಯೋ ಮಾಡಿ ಲಾಭ ಹೊಯ್ಕೊಂಡ್ರು ಸಹಿತ ಅವ್ರಿಗೇನು ಹಾಕಲಿಲ್ಲ ದುಡ್ಡು. ಒಂದು 10,000 ರೂಪಾಯಿ ಹಾಕಿಬಿಡ್ತಿರಂದ್ರೆ ಅವ್ರು ಯಾಕೆ ಹೋಗ್ತಿದ್ರು? ಗಾರೆ ಕೆಲಸ ಮಾಡೋ ಗೌಂಡಿ ಕೆಲಸನ ಅಕೌಂಟಿಗೆ ಒಂದು 10,000 ರೂಪಾಯಿ ಹಾಕ್ತಿದ್ದಾರೆ. ಏನಾಗ್ತಿತ್ತು?
ಒಬ್ಬ ಪ್ರಜ್ಞಾವಂತ ಪ್ರಧಾನಮಂತ್ರಿ, ಶಾಣ್ಯ ಪ್ರಧಾನಮಂತ್ರಿ ಈ ಕೆಲಸ ಮಾಡ್ತಿದ್ದಂದ್ರೆ ಇವತ್ತು ಕೊರೋನಾ 1% ಇರ್ತಿರ್ಕಿಲ್ಲ. ಮನೆ ಬಿಟ್ಟು ಹೊರಗೆ ಬೀಳ್ತಿರ್ಕಿಲ್ಲ. ಅವರು ಖರೀದಿ ಮಾಡೋಕೆ ಅವ್ರು ಏನು ಸಾಮಾನು ತಂದು ಕೊಟ್ಬಿಟ್ರೆ ಮುಗಿದು ಹೋಗಿತ್ತಲ್ರಿ ಸಂತಿ. ಅವ್ರು ಮತ್ತೆ ದುಡಿಯಾಕೆ ಹೋದ್ರೆ, ರೈಲ್ವೆ ಹಳಿಗೆ ನಡ್ಕೋತ ಹೋದ್ರಿ, ರಕ್ತ ಸಿಕ್ತಾಗಿ ಹೆಣಗಳ ಛದ್ರಾಗಿ ಹೋದವು. ಇದೆಲ್ಲ ಹೇಳಿದ್ರೆ ಏನಾಕೈತ್ರಿ, ಇವು ಕಾಂಗ್ರೆಸ್ ಏಜೆಂಟ್ ಅಂತಾರೆ, ಕಾಂಗ್ರೆಸ್ ಗಂಜಿ ಗಿರಾಕಿ ಅಂತಾರೆ. ಕಾಂಗ್ರೆಸ್ ಗಂಜಿ ಗಿರಾಕಿ ಕಾಂಗ್ರೆಸ್ ಏಜೆಂಟ್ ಆಗೋದು ಅವಶ್ಯಕತೆ ಇಲ್ಲ. BJP ಅವರ ಮಾಡುತ್ತಿರುವ ಕೃತ್ಯಗಳ ಬಗ್ಗೆ ಅವರ ತೀರ್ಮಾನಗಳು ಏನು ತೊಗೊಳಕತ್ತಾರ. ಇನ್ನು ಅವ್ರದ್ದು ಭಾಂಡವಾಳ ಖಾಲಿ ಆಗಕ್ಕೆ ಬಂದೈತಿ. 23, 24ರಾಗ ಇನ್ನು ಅಚ್ಚೇ ದಿನ ಹೆಂಗೆ ಅನ್ನೋ ಪರಿಸ್ಥಿತಿ ಬರ್ತೈತ್ರಿ. ಏನು ವಿಚಾರ ಮಾಡ್ಕೊಂಡು ಬಂದಿದ್ರಿ ಸ್ಟಾರ್ಟಿಂಗ್ ಹೇಳ್ರಿ ನೋಡೋಣ. ನಮ್ಮ ಜೊತೆ ನಾ ಎಷ್ಟೋ ಸಲ ಆಹ್ವಾನ ಮಾಡಿದ್ನಿ, ಸಮರ್ಥನೆ ಮಾಡಿಕೊಳ್ಳುವವರು ನಮ್ಮ ಜೊತೆ ಬಂದು ಡಿಬೇಟ್ ಮಾಡಬಹುದು. ನಾವು ಕೇಳುವ ಪ್ರಶ್ನೆಗಳಿಗೆ ಸಕಾರಾತ್ಮಕವಾಗಿ ಇಲ್ಲೇ ದಿಟ್ಟವಾಗಿ ಉತ್ತರ ಕೊಡಬೇಕು, ನಮ್ಮ ಸ್ಟುಡಿಯೋಗೆ ಬನ್ನಿರಿ ಅಂತೇಳಿ ನಾ ಆಹ್ವಾನ ಮಾಡಿದ್ನಿ. ಆದರೆ ಯಾರೂ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲಲ್ರಿ ಸಾಹೇಬ್ರ. ಇತಿಹಾಸ, ದಾಖಲೆಗಳ, ಸಾಕ್ಷಿ, ಆಧಾರಗಳು ಎಲ್ಲ ಪುಸ್ತಕ ಭಾಂಡಾರ ಇಟ್ಕೊಂಡು ಕೂತಿರ್ತಾನ. ಬರ್ರಿ ಕೇಳೋಣ, ಯಾಕೆ ಈ ಪರಿಸ್ಥಿತಿ ಇವತ್ತು. 2 ಕೋಟಿ ಉದ್ಯೋಗ ಕೊಡ್ತಾನಂದ್ರೆ 2 ಕೋಟಿ ಉದ್ಯೋಗ ಕೊಡಲಿಲ್ಲ. ಬೀದಿ ಬಿಕಾರಿಯಾಗಿ ಹೋದ್ರಿ, ಉದ್ಯೋಗ ಇಲ್ಲದ ಎಂತಿಂಥ ಇಂಜಿನಿಯರ್ಗಳ ಪಕೋಡ ಮಾರ್ಕೋತ ಹೋದ್ರೆ, ಚಹಾ ಪಾನಿ ಮಾರ್ಕೋತ ಹೋದ್ರಿ. ಚಹಾ ಮಾರಿದವ ದೇಶ ನಡೆಸಂಗಿಲ್ಲ ಅಂದ್ರೆ ಅವರು ಚಹಾ ಮಾರಿಲ್ಲ, ಚಹಾ ಮಾರವನ ಅವನ ತಂದೆಗೆ ಸಹಾಯ ಮಾಡಿದಂಥ ಪ್ರಧಾನಮಂತ್ರಿ. ಅಷ್ಟ ತಿಳ್ಕೊರಿ. 5 ರೂಪಾಯಿ ಹೆಚ್ಚಾದ್ರೆ ಎಷ್ಟು ಸಿಡ್ದಿರ್ರಿ ಸಿಲಿಂಡರ್ ಸಲುವಾಗಿ. ಇವತ್ತೆಲ್ಲಿ ಹೋದ್ರಿಪ್ಪ ಎಲ್ಲರೂ. ಬೆಲೆ ಏರಿಕೆ ಎಲ್ಲಿ ಹೋಗೈತಿ. 100 ರೂಪಾಯಿಗೆ 2 ಮಂದಿದ ಹೊಟ್ಟೆ ತುಂಬೋತ. ಇನ್ನೇನು ತುಂಬತೈತಿ ಮುಂದೆ. ಇನ್ನು ಹೊಸ ಅಚ್ಚೆ ದಿನ ಬರೂರಿ. ಇನ್ನೇನು ನಿಮ್ಮ ವಿಚಾರ ಅಷ್ಟೇ ಹೇಳಿಬಿಡ್ರಿ. ಜನರಿಗೆ ಒಂದು ವಿಶೇಷ ಆಹ್ವಾನ ಕೊಡ್ತೀನಿ, ಜನರಿಗೆ ಒಂದು ಬಹಿರಂಗ ಮನವಿ ಮಾಡ್ತೀನಿ. ನಿಮಗೆ ಯಾರು ಬಂದ್ರೆ ಒಳ್ಳೆಯ ದಿವಸಗಳು ಬರ್ತಾವ, ಯಾರು ಬಂದ್ರೆ ನಿಮಗೆ ದೇಶ ಉದ್ಧಾರ ಆಕೈತಿ. ನನ್ನ ವಿಚಾರ ಪ್ರಕಾರ ಯಾರು ಬರ್ಬೇಕು ಗೊತ್ತೈತೇನ್ರಿ? 10 ವರ್ಷ ರಾಷ್ಟ್ರಪತಿ ಆಡಳಿತ ಬರಬೇಕು, ಸೈನಿಕರ ಕೈಯಾಗ ಇದು ದೇಶ ಕೊಡಬೇಕು. ಈ ಶಾಸಕರ ಮಂತ್ರಿಗಳದ್ದು ಏನೇನು ಭತ್ತೆ ಗಿತ್ತೆ ಎಲ್ಲ ಅದಾವ, ವೇತನಗಳೆಲ್ಲ ಜಪ್ತು ಮಾಡಬೇಕು. ಯಾವುದು ಐಷಾರಾಮಿ ಕಾರ್ ಬಂಗಲೆ ಎಲ್ಲ ಕ್ಲೋಸ್ ಮಾಡಬೇಕು. ಇದರಿಂದ ಲಕ್ಷ ಕೋಟಿ ರೂಪಾಯಿ ಸರ್ಕಾರದ ಖಜಾನೆದಾಗ ತುಂಬತೈತಿ. ಆವಾಗ ಇದು ಭಾರತ ಸಮೃದ್ಧ ಆಕೈತಿ ಅನ್ನೋದು ಅವ್ರು ಬರ್ಬೇಕಂತನ್ನ. ಕಾಂಗ್ರೆಸ್ ಬಂದ್ರೆ ಉದ್ಧಾರ ಆಕೈತೆ ತಿಳ್ಕೊಬೇಡ್ರಿ, BJP ಬರ್ತೈತೆ ಅಂತ ಉದ್ಧಾರ ಆಕೈತೆ ತಿಳ್ಕೊಬೇಡ್ರಿ. ಇವ್ರನ್ನ ಎಲ್ಲರನ್ನೂ ಸರಸರಿ ರಾಷ್ಟ್ರಪತಿ ಆಡಳಿತ ಮತ್ತು ಸೈನಿಕರ ಕೈಯಾಗ ಒಮ್ಮೆ ದೇಶ ಕೊಡ್ರಿ. ಆವಾಗ ನೋಡ್ರಿ ಕನಿಷ್ಠ ವೇತನ, ಕನಿಷ್ಠ ಕೆಲಸ ಎಲ್ಲ ಕಾಯ್ದೆಗಳು ಜಾರಿ ಆದವು ಅಂದ್ರೆ ಡಂಬಾಚಾರದಿಂದ ಯಾರು ತಿರುಗಾಡತ್ತಾರಲ್ಲ 10 ವರ್ಷ ಇವರಿಗೆ ವನವಾಸ ಕಳಿಸ್ರಲ್ಲ. ರಾಜ ಮಹಾರಾಜರ ಗತಿ ಮರಿ ಹಾಕತ್ತಾರ ಮಂತ್ರಿ ಶಾಸಕರ. ಒಬ್ಬೊಬ್ಬರು ಮಂತ್ರಿ ಶಾಸಕರ ಮನೆಗಳು ನೋಡ್ರಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ. ಫಾರ್ಮ್ ಹೌಸ್ಗಳು, ಆಫೀಸರ್ಗಳಂತೂ IAS IPS ಅವರು ಲೂಟಿಗೆ ಬಿದ್ದಾರೆ. ಅಭಿವೃದ್ಧಿ ಕೆಲಸದ ದುಡ್ಡು ಎಲ್ಲಿ ಹೋತು? 100 ರೂಪಾಯಿದಾಗ 90% ಇಲ್ಲಿ ಹೋತು, 10% ಅಭಿವೃದ್ಧಿ ಆಗಾಕತ್ತೈತಿ. ಅದರ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಬರೋದು ಬೇಡ, BJP ಸರ್ಕಾರ ಬರೋದು ಬೇಡ. 10 ವರ್ಷ ಭಾರತದ ರಾಷ್ಟ್ರಪತಿ ಆಡಳಿತ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಆಡಳಿತ, ಪ್ರತಿ ಜಿಲ್ಲಾ ಅಧಿಕಾರಿ, ಜಿಲ್ಲಾ ಪಾಲಕ ಮಂತ್ರಿ ಆಗಲಿ, ತಹಶೀಲ್ದಾರ್ ತಾಲೂಕದ ಮಂತ್ರಿ ಆಗಲಿ, ಹೆಂಗಾಕೈತಿ ಗೊತ್ತೈತೇನ್ರಿ? ಆಮೇಲೆ ಮಿಲ್ಟ್ರಿ ಆಡಳಿತ ಬತ್ತಂದ್ರೆ ಒಂದು 10 ವರ್ಷ ಕೊಟ್ಟರೆ ನೋಡೋಣ್ರಲ್ಲ ಎಟ್ಟೆಟ್ಟು ನಾಶ ಆಗೈತಿ, ಎಟ್ಟೆಟ್ಟು ನಷ್ಟ ಆಗೈತಿ. ಎಲ್ಲ ಏಕರೂಪ ಕಾನೂನು ಬರೋಣ. ಯಾರಿಗೆ ಎಷ್ಟು ಬೇಕು ತಿನ್ನಾಕೊಂಡಾಗಬೇಕು ಅಷ್ಟ ಇಡೋದು, ಯಾರ್ದು ಎಷ್ಟು ಹೊಲ ಮನೆಗಳದಾವ ಎಷ್ಟು ಬೇಕು ಅಷ್ಟ ಇಡೋದು, ಉಳ್ಕಿದ್ದೆಲ್ಲ ಸರ್ಕಾರದ ಖಜಾನೆಗೆ ಜಮಾ ಮಾಡೋದು. ಅಂದ್ರೆ ಮತ್ತು ಅಂಜಾವ್ರೆ ಆಂಬಾಲ್ ಮತ್ತು BP ಶುಗರ್ ಹೆಚ್ಚಾಗಿ ಅಡ್ಡಾಡ್ಗಳಿಗೆ ಹೆಚ್ಚು ಹೋಗ್ತಾರೆ ಆಂಬಾಲ್ ಈ ಸುದ್ದಿಯಿಂದ. ಅದರ ಸಲುವಾಗಿ ಹಂಗೇನು ಮಾಡ್ಕೋಬೇಡ್ರಿ. ಒಳ್ಳೊಳ್ಳೆ ಕಮೆಂಟ್ ಹಾಕಿರಿ, ನಿಮ್ಮ ಅನಿಸಿಕೆ ತಿಳಿಸ್ರಿ. ಇದು ಭಾರತದ ಸುಭದ್ರ ಸರ್ಕಾರ ನಿರ್ಮಾಣ ಮಾಡೋ ಸಲುವಾಗಿ ನಾವೆಲ್ಲರೂ 130 ಕೋಟಿ ಶಾಂತತೆಯಿಂದ ಬದುಕಬೇಕಾದ್ರೆ ನಾ ಹೇಳಿದ್ದು ಒಂದು ಉದ್ದೇಶ ನಿಮಗೆ ಸರಿ ಅನಿಸ್ತಂದ್ರೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಂಬರ್ 1 ಚಾನಲ್ ಮಾತ್ರ ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಫಾಲೋ ಮಾಡಿರಿ. ಯೂಟ್ಯೂಬ್ದಾಗ ಬಲಗಡೆ ಗಂಟೆ ಬಾರಿಸ್ರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ. ನಮಸ್ಕಾರ.